ವಿದ್ಯಾರ್ಥಿಗಳೇ ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸ್ರಿ ಗಣಿತಗಳನ್ನು. ಈಗ ನೋಡ್ರಿ 7 0 3 0 1 3ರಲ್ಲಿರುವ 2 3 ಸ್ಥಾನ ಬೆಲೆಗಳ ಗುಣಲಬ್ಧ. ನೀವೇನು ಮಾಡ್ತೀರಿ ಅನ್ನೋದು ವಿಚಾರ ಮಾಡ್ತಾರ ಅವರು, ಚೆಂದಂಗೆ ನೋಡ್ರಿ. ಈಗ ಫಸ್ಟ್ ನೀವು ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸ್ರಿ, ಆಮೇಲೆ ನಾನು ತಿಳಿಸ್ನು, ನೀವು ಕರೆಕ್ಟ್ ಅದೆಲ್ಲ ನೋಡ್ಕೊಳ್ರಿ. ಓಕೆ, ಎಲ್ಲರೂ ನೋಡ್ರಿ. ಎಲ್ಲರೂ ಮೊದಲು ಸಂಖ್ಯೆ ಬರ್ಕೊರಿ. 7 0 3 0 1 3. ಎಷ್ಟು ಹೇಳ್ಯಾರವರು? 2 3 ಸ್ಥಾನ ಬೆಲೆಗಳ ಗುಣಲಬ್ಧ. ಮೊದಲ ಇದು 3 ನೀವು ಬರ್ಕೋರಿ. 3 ಸ್ಥಾನ ಬೆಲೆ ಹೆಂಗೆ ಹಾಕೋಬೇಕಂದ್ರೆ 3 ಹೊರಗಿಡ್ರಿ, ಬಿಡಿ 10 100 1000. ಇದು 1000 ಸ್ಥಾನದಾಗದಂದ್ರೆ 1000 ಗುಣಾಕಾರ ಮಾಡ್ರಿ. ಇದು ಸ್ಥಾನ ಬೆಲೆ. ಇದು 3000 ಏನಿದು? ಇದು ಸ್ಥಾನ ಬೆಲೆ. ಇದು ಬಿಡಿ 10 100 1000. ನೀವು 3000 ಗುಣಿಸಿದ್ರೆ 3000 ಆಯ್ತು. ಇದು 3 ಎಲ್ಲಿ ಅದಪ್ಪ ಅಂದ್ರೆ ಬಿಡಿ ಸ್ಥಾನದಾಗದ. ಬಿಡಿ ಸ್ಥಾನದಾಗಿತ್ತಂದ್ರೆ ನೀವು ಎಷ್ಟರಲ್ಲಿ ಗುಣಾಕಾರ ಮಾಡಬೇಕು? 1ರಲ್ಲೇ ಗುಣಾಕಾರ ಮಾಡಬೇಕು. 3 1 3. ಗುಣಲಬ್ಧ ಅಂದ್ರೆ ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. 3000 ಗುಂಡ್ಲೆ 3 = 3 3 9. ಎಷ್ಟು 0? 1 2 3 0 3 0 ಇಟ್ಬಿಡ್ರಿ. 3 0 ಇಟ್ರಲ್ಲೇ ಉತ್ತರ ಎಷ್ಟು ಬಂತೀಗ? 9000 ಎಲ್ಲರಲ್ಲ. ಅದಕ್ಕೆ ಉತ್ತರ ಹಾಕ್ರಿ. ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾಡಿರ್ತೀರಿ, ಆದರೂ ರಿವಿಷನ್ ಮಾಡಿರಿ. ನೀವು ನವೋದಯ ಪೇಪರನ್ನು ಸಣ್ಣ ಸಣ್ಣ ಲೆಕ್ಕಗಳನ್ನು ಹೆಚ್ಚು ರಿವಿಷನ್ ಮಾಡಿರಿ. ಯಾಕಂದ್ರೆ ವಿಷಯದ ಗಣಿತಗಳನ್ನು ನೀವು ಬರೋ ಗಣಿತಗಳನ್ನು ಮಾಡಿರಿ, ಬರೋ ಗಣಿತಗಳನ್ನು ಬಿಡ್ರಿ. ಬರಲಾರ್ದ ಗಣಿತಗಳನ್ನು ಇದರಾಗ ನೀವು ಮಾಡಬೇಕಾಗ್ತದೆ. ಅಂದರೆ ಬೇಗನೆ ನಿಮಗೆ ನವೋದಯ ಪರೀಕ್ಷೆಗೆ ಭಾಳ ಹೆಲ್ಪ್ ಆಗ್ತದೆ. ಈಗ ನೋಡಿ 60 70 30 13ರಲ್ಲಿ 2 3 ಸ್ಥಾನ ಬೆಲೆಗಳ ಗುಣಲಬ್ಧ. ಒಳಗೊಬ್ಬೊಬ್ಬರು ಏನು ಮಾಡ್ತೀರಿ? 3003 ಕಳಿತೀರಿ, ಆಮೇಲೆ 3003 ಕೂಡಿಸ್ತೀರಿ, ಆಮೇಲೆ ಏನು ಮಾಡ್ತೀರಿ? 3 3 9. 2 3ಗಳ ಗುಣಲಬ್ಧ. ನೀವು ಏನು ತಪ್ಪು ಮಾಡ್ತೀರಿ ಆ ಉತ್ತರಗಳನ್ನು ಇಟ್ಟಿರ್ತಾರೆ ಅವರು. ಗುಣಲಬ್ಧ ಎಷ್ಟು ಅಂದ್ರೆ 2 3 ಸ್ಥಾನಗಳ ಗುಣಲಬ್ಧ. ಇಲ್ಲೊಂದು 3 ಅದ, ಇಲ್ಲೊಂದು 3 ಅದ. 3 3 9 ಅಂತ ಹಾಕೋರು ಇರ್ತೀರಿ, ಅದು ತಪ್ಪು. ಆಮೇಲೆ 3000 ಇಟ್ಟು ಕಳೆದಿಟ್ರಿ ಅಂದ್ರೆ 2997 ಬರ್ತದೆ, ಅದು ತಪ್ಪು. ಅದು ವ್ಯತ್ಯಾಸ ಆಗ್ತದೆ. ಇದು 3ರ ಗುಣಲಬ್ಧ ಆಗ್ತದೆ. ಸ್ಥಾನ ಬೆಲೆಗಳ ಗುಣಲಬ್ಧ ಕೇಳ. ಆ 3ರ ಗುಣಲಬ್ಧ ಎಷ್ಟು ಅಂತ ಕೇಳಿದಾಗ ನೀವು ಏನು ಮಾಡಬೇಕು? 3 ಗುಂಡ್ಲೆ 3 ಅದು. ಆದ್ರೆ ನಾವು ಏನು ಹೇಳೋಣ? 3ರ ಸ್ಥಾನ ಬೆಲೆಗಳ ಗುಣಲಬ್ಧ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವೇನು ತಪ್ಪು ಮಾಡ್ತಿರಲ್ಲ ಅವೆಲ್ಲ ಉತ್ತರಗಳನ್ನು ಏನು ಮಾಡಿರ್ತಾರೆ ಅವರು ಇಟ್ಟಿರ್ತಾರ. ಅದನ್ನು ನೀವು ಸರಿಯಾಗಿ ತಿಳ್ಕೊಬೇಕು. ನೀವು ಈಗ ನೋಡ್ರಿ, ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಇದು 9 ಯಾಕೆ ಇಟ್ರು ನೋಡ್ರಿ. 2 3 ಸ್ಥಾನ ಬೆಲೆನೇ ಗುರ್ತಿದ್ದಿದ್ದಿಲ್ಲ ಅಂದ್ರೆ ನೀವು ಏನು ಮಾಡಿರ್ತೀರಿ? 3 3 9 ಇಟ್ಟಿರ್ತೀರಿ. ಆಮೇಲೆ ಏನು ಮಾಡ್ತೀರಿ ನೀವು? ಈಗ ಇದು ಯಾಕೆ ಬಂತಂದ್ರೆ ಸ್ಥಾನ ಬೆಲೆಗಳ ವ್ಯತ್ಯಾಸ ಕಂಡು ಹಿಡಿದ್ರೆ ಇದು ವ್ಯತ್ಯಾಸ ಅಂದ್ರೆ ಇದನ್ನ ಕಳೆದರೆ ಹಿಂಗೆ ಇಟ್ಟರೆ ಅಂದ್ರೆ ಇದು ತಪ್ಪು. ಗುಣಲಬ್ಧದ ಅರ್ಥ ಏನು ಅನ್ನೋದು ನಿಮಗೆ ತಿಳಿದೋ ಇಲ್ಲೋ ಮೌಲ್ಯಮಾಪನ ಮಾಡ್ತಾರೆ. ಈ ಪ್ರಶ್ನೆಯ ಗುಣಲಬ್ಧ ಕಂಡು ಹಿಡಿಯಿರಿ ಅಂದ್ರೇನು? ಈ ಹುಡುಗ ಗುಣಾಕಾರ ಮಾಡ್ತಾನೋ ಇಲ್ಲೋ ಅದನ್ನು ನೋಡ್ತಾರ ಅವರು. ನಿಮಗೆ ಲೆಕ್ಕ ಬರ್ತದೆ, ಆದ್ರೆ ಗುಣಲಬ್ಧದ ಅರ್ಥ ಗುಣಿಸೇರಿ ಅಂದರೆ ತಿಳಿತದೆ. ಗುಣಲಬ್ಧ ಅಂದರೆ ಏನು? ಗುಣಸರಿ ಅಂದಾಗ ತಿಳಿತಲ್ಲ. ಆಮೇಲೆ ಇದೇನದ? ಈ 3003 ಕೂಡಿಸಿದ್ರೆ ಆ 3 ಸ್ಥಾನ ಬೆಲೆಗಳ ಮೊತ್ತ ಎಷ್ಟು ಅಂತ ಕೇಳಿದಾಗ ನೀವು ಇದನ್ನು ಮಾಡಬೇಕಾಗ್ತದ. ಮೊತ್ತ ಕೇಳಿದ್ರೆ ಇದನ್ನು ಮಾಡಬೇಕು. ಗುಣಲಬ್ಧ ಕೇಳೋಣ. ಸ್ಥಾನ ಬೆಲೆಗಳು ಗುಣಲಬ್ಧ ಅಂದ್ರೆ ಮೊದಲು ಸ್ಥಾನ ಬೆಲೆ ತಗೋಬೇಕು, ಆಮೇಲೆ ಅವುಗಳ ಗುಣಾಕಾರ ಮಾಡಿಟ್ರೆ ನಿಮಗೆ 9000 ಬರ್ತದೆ. ಉತ್ತರ ಸಂಖ್ಯೆ ಡಿ. ಈ 3 ಉತ್ತರಗಳು ಯಾವಾಗ ನೀವು ಇಡಬೇಕು ಅನ್ನೋದು ಮೊದಲು ತಿಳ್ಕೋಬೇಕು. ಹೆಂಗೆ ಇಡಬೇಕು? ಸ್ಥಾನ ಬೆಲೆಗಳಂದು ಬಿಟ್ಟ ಅವ 2 3ಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದ ಅಂದ್ರೆ 9. ಪ್ರತಿಯೊಂದು ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ವಿದ್ಯಾರ್ಥಿಗಳಿಗೆ ಅದನ್ನು ಇಲ್ಲ. 3 3 9 ತಗೋ ಗುಣಲಬ್ಧ ಅಂದ್ರೆ ಹಿಂಗೆ ಸಡನ್ ಆಗಿ ನೀವು ಮಾಡ್ತೀರಿ ಅಂತ ತಿಳ್ಕೊಂಡೆ ಫಸ್ಟ್ ತಪ್ಪು ಹಾಕಿದ್ದೆ ಉತ್ತರನೇ 9 ಇಟ್ಟಿರ್ತಾರೆ.
ಆಮೇಲೆ ಸ್ಥಾನ ಬೆಲೆಗಳ ಗುಣಲಬ್ಧ ಅಂದ್ರೆ 3 ಯಾವ ಸ್ಥಾನದಾಗದ ಅದರಲ್ಲಿ ಗುಣಿಸಿದ್ರೆ ಇನ್ನೊಂದು 3 ಯಾವ ಸ್ಥಾನದಾಗದ ಅದರಲ್ಲಿ ಗುಣಿಸಿ ಬಂದ ಗುಣಲಬ್ಧಕ್ಕೆ ಆ ಸ್ಥಾನಗಳ ಗುಣಲಬ್ಧನೇ ನೀವು ಮಾಡಬೇಕಾಗ್ತದೆ. ಈಗ ನೋಡಿ ಇದು 3,000 ಏನದ ಸ್ಥಾನ ಬೆಲೆ, 3ಕ್ಕೂ ಇದು ಸ್ಥಾನ ಬೆಲೆ ಬಿಡಿದಿಂದ ಗುಣಿಸಿದ್ರೆ 3 ಬರ್ತದೆ. ಇವುಗಳ ಗುಣಲಬ್ಧ 9,000 ಆಗ್ತದ. ಆಮೇಲೆ ಇದು ಏನು, ಈ 3 ಸ್ಥಾನ ಬೆಲೆಗಳ ಮೊತ್ತ ಎಷ್ಟು ಅಂದಾಗ ನೀವು ಇದನ್ನು ಮಾಡ್ಬೇಕು. ಇದು ವ್ಯತ್ಯಾಸ ಅಂದ್ರೆ ಇದನ್ನು ಮಾಡ್ಬೇಕು, ಗುಣಲಬ್ಧ ಅಂದ್ರೆ ಇದನ್ನು ಮಾಡ್ಬೇಕು. ಇದು 2, 3ರ ಗುಣಲಬ್ಧ ಅಂದಿದ್ದ ಅಂದ್ರೆ ಸ್ಥಾನ ಬೆಲೆ ಬರೀಲಾರ್ದ ಬಿಟ್ಟಿದ್ದಂದ್ರೆ ಇದಕ್ಕೆ ಉತ್ತರ ಆಗ್ತದೆ. ಈಗ ಆ್ಯಕ್ಚುಲಿ ಸ್ಥಾನ ಬೆಲೆಗಳ ಗುಣಲಬ್ಧ ಅಂದ್ರೆ ನೀವು ಹಿಂಗೆ ತಕ್ಕೊಂಡೇ ಮಾಡ್ಬೇಕು. ಚೆನ್ನಾಗಿ ಫೇರ್ದಾಗ ಬರ್ಕೋರಿ, ಸರಿಯಾಗಿ ನೋಡ್ರಿ ಗಣಿತ.